ನಮಸ್ಕಾರ. ಕಷ್ಟದಲ್ಲಿರೋರಿಗೆ ಮಾತ್ರ 25 ಕೋಟಿ ಲಾಟ್ರಿ ಹೊಡೆಯೋದಕ್ಕೆ ಸಾಧ್ಯ. ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ, ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಇವಾಗ ಮನುಷ್ಯ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡ್ತಾ ಇರ್ತಾನೆ. ಹಗಲು ರಾತ್ರಿ ದುಡಿತಾ ಇರ್ತಾನೆ. ಕೈಗತ್ತಿದ್ದು ಬಾಯಿಗತ್ತಲ್ಲ, ಬಾಯಿಗತ್ತಿದ್ದು ಕೈಗತ್ತಲ್ಲ. ಇವತ್ತು ನೋಡಿದರೆ ಮಕ್ಕಳನ್ನ ಓದಿಸ್ಬೇಕು ಅಂದರೆ ಲಕ್ಷಗಟ್ಟಲೆ ಫೀಸ್ಗಳು ಬೇಕು. ಮಕ್ಕಳು ಹೈಯರ್ ಎಜುಕೇಷನ್ಸ್ ಮಾಡಿಸ್ಲಿಕ್ಕೆ ಲಕ್ಷಗಟ್ಟಲೆ ಫೀಸ್ ಬೇಕು. ಮಕ್ಕಳು ಮದುವೆ ಮಾಡೋಕ್ಕೆ ಲಕ್ಷಗಟ್ಟಲೆ ದುಡ್ಡುಗಳು ಬೇಕು. ಸೈಟ್ ತಗೊಂಡು ಮನೆ ಕಟ್ಟೋಕ್ಕೆ ಲಕ್ಷ ಕೋಟಿಗಟ್ಟಲೆ ದುಡ್ಡು ಬೇಕು. ಒಂದು ಕಾಯಿಲೆ ಕಸಾಲೆ ಬಂತು ಅಂತಂದರೆ ಲಕ್ಷಗಟ್ಟಲೆ ದುಡ್ಡುಗಳು ಬೇಕು. ಇಂಥ ಕಾಲದಲ್ಲಿ ದುಡ್ಡು, ಎಸ್ಪೆಷಲಿ ಕಲಿಯುಗದಲ್ಲಿ ಭಾಳ ಮುಖ್ಯ ಆಗುತ್ತೆ. ನೋಡಿ, ತಾಯಿ ಗರ್ಭದಿಂದ ಹೊರಗಡೆ ಆಚೆ ಬರಲಿಕ್ಕೂ ಆಸ್ಪತ್ರೆಯಲ್ಲಿ ದುಡ್ಡು ಕೊಡಬೇಕು. ಒಬ್ಬ ಮನುಷ್ಯ ಸತ್ತಾದ ಮೇಲೂ ಮಣ್ಣಿಗೆ ಹೋಗ್ಬೇಕಂದ್ರೂ ಅಲ್ಲೂ ದುಡ್ಡು ಕೊಡಬೇಕು. ಸುಡಬೇಕು ಮನುಷ್ಯನಂದ್ರೂ ದುಡ್ಡು ಕೊಡಬೇಕು, ಮಣ್ಣಿಗೆ ಹೋಗ್ಬೇಕಂದ್ರೂ ದುಡ್ಡು ಕೊಡಬೇಕು. ಅರ್ಥ ಮಾಡ್ಕೊಳ್ಳಿ, ಇಂಥ ಕಾಲದಲ್ಲಿ ದುಡ್ಡು ಇಲ್ಲ ಅಂದರೆ ಮನುಷ್ಯನ ಆಟನೇ ಬಂದಾಗ್ಬಿಡುತ್ತೆ. ನೋಡ್ರಿ, ಮನುಷ್ಯನಿಗೆ ಆರೋಗ್ಯ ಮತ್ತು ದುಡ್ಡು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ. ಎಲ್ಲಿವರೆಗೂ ಭೂಮಿ ಮೇಲೆ ಆರೋಗ್ಯ ಮತ್ತು ದುಡ್ಡು ಇರುತ್ತೋ ಅಲ್ಲಿವರೆಗೂ ಸ್ಥಾನಮಾನ ಗೌರವಗಳು ಎಲ್ಲ. ಇನ್ನು ಸಂಸ್ಕಾರಗಳು ಇಟ್ಕೊಬೇಕು, ಸಂಸ್ಕಾರಗಳು ಬೆಳೆಸ್ಕೊಬೇಕು. ದಾನ ಧರ್ಮಗಳು ಮಾಡಬೇಕು. ಪ್ರಾಣಿ ಪಶು ಪಕ್ಷಿಗಳಿಗೆ, ಬಡವರಿಗೆ, ಅನಾಥಾಶ್ರಮಕ್ಕೆ, ಅಂಧರಿಗೆ, ಇದೆಲ್ಲ ಸರ್ವೇ ಸಾಮಾನ್ಯ, ಮಾಡಲೇಬೇಕು. ಹುಟ್ಟಿದ ಮೇಲೆ ಮನುಷ್ಯ ಮಾಡಲೇಬೇಕು. ಬಟ್ ದಾನ ಧರ್ಮ ಮಾಡೋದು ಹೇಳಿಸ್ಕೊಂಡು ಕೇಳಿಸ್ಕೊಂಡು ಮಾಡೋದಲ್ಲ, ಬೈ ಡಿಫಾಲ್ಟಾಗಿ ಮಾಡಬೇಕು. ಎಡಗೈ ಗೊತ್ತಿದ್ದು ಬಲಗೈ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರ್ದು, ಬಲಗೈಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು. ಆ ಒಂದು ರಿಲೇಟೆಡ್ಸ್. ಇನ್ನು ಮನುಷ್ಯ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ ಮಾಡಲೇಬೇಕು. ಇನ್ನು ಕಷ್ಟಪಟ್ಟು ಓದಬೇಕು, ಕಷ್ಟಪಟ್ಟು ಕೆಲಸ ಮಾಡಬೇಕು, ಒಳ್ಳೆ ಕೆಲಸ ತೊಗೊಬೇಕು, ಜೀವನದಲ್ಲಿ ಮುಂದೆ ಬರಬೇಕು. ಇದೆಲ್ಲ ಸರ್ವೇ ಸಾಮಾನ್ಯ ಅಲ್ವಾ, ಎಲ್ಲರೂ ಮಾಡ್ತಾ ಇರ್ತಾರೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳೋದಾದರೆ, ಈ ಮಂತ್ರಗಳು ಅನ್ಲಿಮಿಟೆಡ್ ಪಠನೆ ಮಾಡಿ ಅಂತೀವಿ. ಲಕ್ಷಗಟ್ಟಲೆ ಪೂಜೆ ಪುನಸ್ಕಾರ ಮಾಡ್ಕೊಳ್ಳಿ, ದರ್ಶನ ಮಾಡಿ, ಮ್ಯಾನಿಫೆಸ್ಟೇಷನ್ಸ್ಗಳು ಮಾಡಿ, ಉಪವಾಸ, ಹೋಮ, ಯಾಗ, ಯಜ್ಞ, ಹರಕೆ, ಇನ್ನೊಂದು ಮತ್ತೊಂದು 108 ಇರ್ತವೆ ಅಲ್ವಾ. ಬಟ್ ಇಷ್ಟೆಲ್ಲ ಮಾಡಿದರೂ ನಮಗೆ ಬಡತನ ತಪ್ಪಲಿಲ್ಲ. ಇಷ್ಟೆಲ್ಲ ಮಾಡಿದರೂ ನಮಗೆ ನೋವು, ಸಂಕಟಗಳು, ದುಃಖಗಳು, ದುಮ್ಮಾನಗಳು ತಪ್ಪಲಿಲ್ಲ. ಏನು ಮಾಡಬೇಕಪ್ಪ ಅಂತ ಮನುಷ್ಯ ವಿಲ ಒದ್ದಾಡ್ತಿರ್ತಾನೆ. ನನ್ನ ಶ್ರಮಕ್ಕೆ, ನಾನು ಕಷ್ಟಪಟ್ಟಿರೋದಕ್ಕೆ ದೇವರು ಯಾವಾಗ ಕಣ್ಣು ಬಿಡ್ತಾನೆ ಅಂತ ಭಗವಂತನ ಮೊರೆ ಹೋಗ್ತಾನೆ ಇರ್ತಾರೆ. ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ದಾನ ಧರ್ಮ ಮಾಡಿದೆ, ಪೂಜೆ ಪುನಸ್ಕಾರ, ವ್ರತ, ಯಂತ್ರ ಮಂತ್ರ ಎಲ್ಲ ಹೇಳಿದ್ದಾಯಿತು, ಪುಣ್ಯಕ್ಷೇತ್ರಗಳಿಗೆ ಹೋಗಿದ್ದಾಯಿತು, ಎಂತೆಂಥರೋ ನಮ್ಮ ಮುಂದೆ ಇದ್ದರು, ಅಕ್ಕಪಕ್ಕದ ಮನೆ, ಎದುರುಗಡೆ ಮನೆ, ಸಂಬಂಧಿಕರು, ಫ್ರೆಂಡ್ಸು, ಅವರು ಇವರು ಎಂತೆಂಥ ಮನೆಗಳು ಕಟ್ಟಿಸ್ಕೊಂಡ್ರು, ಕಾರುಗಳು ತಗೊಂಡ್ರು, ಶ್ರೀಮಂತರಾದರು, ನಾವಿನ್ನೂ ಹಿಂಗೇ ಇದ್ದೀವಲ್ಲ ಅಂತ ಕೊರಗ್ತಾ ಇರ್ತಾರೆ. ಆವಾಗ ಭಗವಂತ ಕಣ್ಣು ಬಿಟ್ಬಿಟ್ಟು ರಾತ್ರೋರಾತ್ರಿ ಕೋಟ್ಯಾಧಿಪತಿಯನ್ನಾಗಿ ಮಾಡಿಬಿಡ್ತಾನೆ ಥ್ರೂ ಈ ಲಾಟ್ರಿ ಮುಖಾಂತರ. ನೋಡ್ರಿ, ರಾತ್ರೋರಾತ್ರಿ ಕೋಟ್ಯಾಧಿಪತಿಗಳಾಗ್ಬಿಟ್ಟಿರ್ತಾರೆ. ಎಸ್ಪೆಷಲಿ ಒಂದೇ ಒಂದು ಲಾಟ್ರಿ ಟಿಕೆಟ್ ತೊಗೊಂಡು ರಾತ್ರೋರಾತ್ರಿ ಕೋಟ್ಯಾಧಿಪತಿಗಳಾಗ್ಬಿಟ್ಟಿರ್ತಾರೆ. ಹಾಗಾಗಿ ಭಗವಂತ ಕಷ್ಟದಲ್ಲಿದ್ದರಿಗೆ ಮಾತ್ರ ಕಣ್ಣು ಬಿಡೋಕ್ಕೆ ಸಾಧ್ಯ. ಆ ಕಣ್ಣು ಬಿಟ್ಟರೆ 25 ಕೋಟಿ ಲಾಟ್ರಿ ಸಡನ್ನಾಗಿ ಹೊಡೆದ್ಬಿಡ್ಬೋದು. ಯಾರಿಗೆ ಗೊತ್ತು ಭಗವಂತ ಯಾರ ಮೇಲೆ ಯಾವಾಗ ಕಣ್ಣು ಬಿಡ್ತಾನೆ, ಯಾವಾಗ ಆಶೀರ್ವಾದ ಮಾಡ್ತಾನೆ ಅಂತ ಭಗವಂತನಿಗೆ ಇರುತ್ತೆ. ಸೊ ಕಷ್ಟದಲ್ಲಿ ನಮಗೆ ಫುಲ್ಲು ಕಷ್ಟ ಇದೆ, ಬಡತನ ಇದೆ ಅನ್ನುವವರು ಒಂದೇ ಒಂದು ತಗೊಂಡು ನಿಮ್ಮ ಪರೀಕ್ಷೆ ನೀವೇ ಮಾಡ್ಕೊಳ್ಳಿ. ಭಗವಂತನ ಒಂದು ಇದಕ್ಕೆ ಪಾದಕ್ಕೆ ಬಿಟ್ಟುಬಿಡಿ. ಅರ್ಥ ಆಯ್ತಾ? ಭಗವಂತನ ಪಾದಕ್ಕೆ ಬಿಟ್ಬಿಡಿ. ಕಷ್ಟದಲ್ಲಿದ್ದರಿಗೆ ದೇವರು ಯಾವಾಗ ಬೇಕಾದರೂ ಕರುಣಿಸ್ಬೋದು. ಒಂದೇ ಒಂದು ಲಾಟ್ರಿ ಟಿಕೆಟ್ ತೊಗೊಂಡು
ಆ ಟಿಕೆಟ್ ಕೈನಲ್ಲಿ ಇಟ್ಕೊಂಡು ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನ ಅಂದರೆ ದುಡ್ಡು, ದಾಹೇ ಸ್ವಾಹ ಅಂತ ಅನ್ಲಿಮಿಟೆಡ್ ಈ ಮಂತ್ರಗಳು ಹೇಳಿ. ಯಾರಿಗೆ ಗೊತ್ತು, ಭಗವಂತ ಕಣ್ಣು ಬಿಟ್ಟರೂ ಬಿಡ್ಬೋದು. ಹಂಗನ್ಕಂಡು ಲಾಟ್ರಿ ಹಿಂದೆ ಬಿದ್ದು ನಿಮ್ಮ ಜೀವನಗಳು ಹಾಳು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಪದೇ ಪದೇ ಲಾಟ್ರಿ ಟಿಕೆಟ್ ತಗೊಂಡು ಪದೇ ಪದೇ ಲಾಟ್ರಿ ಹಿಂದೆ ಬಿದ್ದು ಹಾಳು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಭಗವಂತನ ಪಾದಕ್ಕೆ ಹಾಕ್ಬಿಡಿ ಅಷ್ಟೇ. ಭಗವಂತನ ಪಾದಕ್ಕೆ ಬಿಟ್ಟಿದ್ದು. ಯಾಕೆಂದರೆ ನಮ್ಮದು ಡ್ಯೂಟಿ ನಾವು ಮಾಡಬೇಕು, ಉಳಿದಿದ್ದೆಲ್ಲ ಭಗವಂತ. ಗೆದ್ದರೆ 25 ಕೋಟಿ, ಹೋದರೆ 50 ರೂಪಾಯಿ 100 ರೂಪಾಯಿ ಹೋಗುತ್ತಷ್ಟೆ. ಒಂದು ತಗೊಬೇಕು, ಸುಮ್ಮನಾಗ್ಬಿಡ್ಬೇಕು. ನಿಮ್ಮ ಅದೃಷ್ಟದ ಪರೀಕ್ಷೆ ನೀವೇ ಮಾಡ್ಕೊಳ್ಳಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.